All are talking about equal rights. There should be no, all are equal, all religion is same, all castes are equal, upper caste are treating lower caste very badly. Yes, I agree, right? So if at all you are so worried about caste, you are so worried about poor people, right? Why don't you bring reservation as per the economical background of a person? Aren't there the filthy rich people in lower caste? And aren't there bloody poor people who don't even have food to eat in upper caste? ಬ್ರಾಹ್ಮಣರಲ್ಲಿ ಬಡವರೇ ಇಲ್ವಾ? ಹಿಂದುಳಿದ ವರ್ಗದಲ್ಲಿ ಶ್ರೀಮಂತರ ಇಲ್ವಾ? ಮರ್ಸಿಡೀಸ್ ಬೆನ್ಸ್ಗಳು ಬಂಗ್ಲೆಗಳು ಕಟ್ಕೊಂಡಿರೋ ಯಾರು ಇಲ್ವಾ? ಯಾರ ಹತ್ರ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದಾರೋ, ರಿಗಾರ್ಡ್ಲೆಸ್ ದೇರ್ ಆಫ್ ಕ್ಯಾಸ್ಟ್, ರಿಗಾರ್ಡ್ಲೆಸ್ ಆಫ್ ರಿಲಿಜನ್, ಯಾರಾದ್ರೂ ಆಗಲಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಪಾರ್ಸಿ, ಯಾರಾದ್ರೂ ಆಗಿರಲಿ, ಅವರು ಬಡವರಾಗಿದ್ರೆ ಅವ್ರಿಗೆ ರಿಸರ್ವೇಶನ್ ಕೊಡಬೇಕು. ಅವ್ರ ಕ್ಯಾಸ್ಟ್ ಮೇಲೆ ಅಲ್ಲ. ಹೋಯ್ತು ಆ ಕಾಲ. They have to bring a bill on anti-reservation. There should be reservation based only on merit and your financial background. ಮೊನ್ನೆ ತೆಲಂಗಾಣಲ್ಲಿ 800ಗೆ ಯಾವನೋ ಒಬ್ಬ ಸ್ಟೂಡೆಂಟ್ 1 ಮಾರ್ಕ್ ತಗೊಂಡಿದ್ದಾನೆ. He's taken 1 mark for 800 and he has got a medical seat. Can you imagine? ಡಾಕ್ಟರ್ಗಳನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಹೊರಗಡೆ ಸರ್ಟಿಫಿಕೇಟ್ ಹಾಕ್ಸಿ ಅವ್ರವ್ರ ಚೇಂಬರ್ 10ಕ್ಕೆ ಹಾಕಿಸ್ಬಿಡಿ ನೇಮ್ ಪ್ಲೇಟ್. ಅದು ಮಾಡಲ್ಲ. ಒಳ್ಳೆ ಡಾಕ್ಟರೇ ಬೇಕು. ಸೊ ತುಂಬ ಸಿಂಪಲ್ ರೀ ಇದು. 1000 ಮಾರ್ಕ್ಗೆ ಒಬ್ಬ 900 ಮಾರ್ಕ್ ತಗೊಂಡವನಿಗೆ 950 ಮಾರ್ಕಿಗೆ ಅವ್ನಿಗೆ ಸೀಟ್ ಸಿಗಲ್ಲ. ಅದೇ 1000 ಮಾರ್ಕ್ಸ್ಗೆ 450 ತಗೊಂಡವನಿಗೆ ಸೀಟ್ ಸಿಗುತ್ತೆ. ಹೆಂಗಿದು? ಏನು ನ್ಯಾಯ? ಏನಾದರೂ ಲಾಜಿಕ್ ಇದೆ ಇದರಲ್ಲಿ? ಏನು ಲಾಜಿಕ್ ಇಲ್ಲ, ಏನೂ ಇಲ್ಲ. ತಲೆನೇ ಇಲ್ದಿರೋದು ಎಲ್ಲ ರೂಲ್ಸ್ ಸೆಟ್ ಮಾಡಿಬಿಡೋದು ಸುಮ್ಮನೆ. ಬಡವ್ರಿಗೆ ಸಹಾಯ ಮಾಡಿ, ಇಲ್ಲದೇ ಇರೋರಿಗೆ ಸಹಾಯ ಮಾಡಿ. ಇರೋರಿಗೆ ಯಾಕೆ? ಮತ್ತೆ ಅವನು IAS IPS ಆಗಿರ್ತಾನೆ, ಡಾಕ್ಟರ್ ಆಗಿರ್ತಾನೆ, ಚೆನ್ನಾಗಿ ದುಡ್ಕೊಂಡಿರ್ತಾನೆ, ಎಲ್ಲ ಕಾಸು ಮಾಡಿಕೊಂಡು ಅಲ್ಲಾಗಿರ್ತಾನೆ. 2ನೇ ಜನರೇಷನ್ 3ನೇ ಜನರೇಷನ್ ತೆಗೆಸ್ಬಿಡಿ. ಕೋಟ 2 ಜನರೇಷನ್ ಮೇಲೆ ಯೂಸ್ ಮಾಡ್ಕೋಬಾರ್ದು. 2 ಇಲ್ಲ 3 ಜನರೇಷನ್ ಮೇಲೆ ಯೂಸೇ ಮಾಡಬಾರ್ದು. ನೋಬಡಿ ಶುಡ್ ಯೂಸ್ ರಿಸರ್ವೇಷನ್ ಆಫ್ಟರ್ 3 generations. Bring a rule like that. But if you get that, you can't do politics ಅಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು ದೇಶದಲ್ಲಿ. ನೀವು ಕ್ಯಾಸ್ಟ್ ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ, ರಿಲಿಜನ್ ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ. ಅದನ್ನು ತೊಗೊಂಡು ದಟ್ಸ್ ವೈ ದೇ ಡೋಂಟ್ ಬ್ರಿಂಗ್ ಆಲ್ ದೋಸ್ ರೂಲ್ಸ್ ಆರ್ ಬಿಲ್ಸ್ ಇನ್ ಇಂಡಿಯಾ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ವಿಲ್ ಸಿ. ಐ ಹೋಪ್ ನಾನು ಸ್ಕೂಲ್ ಕಾಲೇಜಲ್ಲಿ ಇರುವಾಗ ಐ ಥಾಟ್ ಐ ವಿಲ್ ಸೇ ಬೆಟರ್ ಇಂಡಿಯಾ, ರೈಟ್, ವೆನ್ ಐ ಆಮ್ ಇನ್ 40s or something, but no, I don't think so. It will happen in another 200-300 years, maybe even more than that. ನೋಡೋಣ. ವಿಲ್ ಸಿ. ಹೋಪ್ ಫಾರ್ ದ ಬೆಸ್ಟ್. ಬಾಯ್ ಮೈ ಫ್ರೆಂಡ್ಸ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ರೈಡ್ ಸೇಫ್. ನಿಧಾನಕ್ಕೆ ಓಡಿಸಿ ಗಾಡಿ. ರ್ಯಾಶ್ ರೈಡಿಂಗ್ ಮಾಡಬೇಡಿ. ಹೆಲ್ಮೆಟ್ ಹಾಕ್ಕೊಳ್ಳಿ. ಹುಷಾರಾಗಿ ಓಡಿಸಿ ಗಾಡಿನ. ಟೇಕ್ ಕೇರ್ ಫ್ರೆಂಡ್ಸ್. Until we meet next time, have a nice day. Bye-bye.